ಅಜ್ವಾನ ಮತ್ತು ಓಂಕಾಳು ನೆನೆ ಇಟ್ಟರೆ ಏನಾಗುತ್ತೆ ಗೊತ್ತಾ? ಸೊ ಇವತ್ತು ನಾನು ಸೇವ್ ಪುರಿಗೆ ಮಾಡ್ತಾರಲ್ವ ಆ ಥರ ಸೇವ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೇಸನ್ ಹಿಟ್ಟನ್ನ ಫಸ್ಟು ಜಲ್ದಿ ಇಟ್ಕೊತಾ ಇದ್ದೀನಿ, ಲಮ್ಸ್ ಇರಬಾರ್ದು ಅಂತ. ಅದಾದಮೇಲೆ ಅದನ್ನೆಲ್ಲ ಅಳತೆ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ. ಸೊ ನಾನಿಲ್ಲಿ 2 ಕಪ್ಸ್ ಆಫ್ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಾನು ಆವಾಗಲೇ ಹೇಳಿದ್ನಲ್ವ ಅಜ್ವಾನ ಮತ್ತು ಓಂಕಾಳನ್ನ ನೆನೆ ಇಟ್ಟಿದ್ದೀನಿ ಅಂತ, ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಸೊತ್ತನ್ನು ನೆನೆ ಇಟ್ಟಿದ್ದೆ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಡೈರೆಕ್ಟಾಗಿ ಹಾಕಬಾರ್ದು, ಯಾಕಂದರೆ ಚಿಕ್ಕದಿರುತ್ತಲ್ಲ ತೂತು ಗಟ್ಟಿಯಾಗುತ್ತೆ ಅಂತ. ಸೊ ನೆಕ್ಸ್ಟು ಆ ಕಲಸಿಟ್ಟಿರೋ ಹಿಟ್ಟನ್ನ ಚಕ್ಲಿ ಒತ್ತಳಿಗೆ ಚಿಕ್ಕ ತೂತಿರುತ್ತಲ್ವ ಅದು ಅಷ್ಟು ಹಂಚಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಮಾಡ್ತಾ ಇರೋದು, ಕರೆದಿದ್ದೀನಿ. ಸೊ ಇಷ್ಟೇ ನಿಮ್ಮ ಸೇವ್ ಅಂದರೆ. ಇದನ್ನು ನೀವು ನೀಟಾಗಿ ಒಂದು ಸರ್ಕಲ್ಗೆ ಬರೋ ಥರ ಚಿಕ್ಕ ಬಾಣಲೆ ಇಟ್ಟರೆ ನಿಮಗೆ ಕ್ಲೀನಾಗಿ ಸರ್ಕಲ್ ಬರುತ್ತೆ, ಎಲ್ಲ ದೊಡ್ಡದಾಗುತ್ತೆ. ದೊಡ್ಡದಾದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ನಾನು ತುಂಬ ಮಾಡಿ ಇಟ್ಕೊಂಡಿದ್ದೀನಿ. ಸೇವ್ ಪುರಿ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.